ಸ್ವಲ್ಪ ತಡ್ಕೊಳ್ಳಿ. ಕ್ಷಮಿಸಿ ಧ್ರುವ ಅವರೇ, ಕ್ಷಮಿಸಿ. ತುಂಬಾ ನೋವಾಗ್ತಿದ್ಯಾ? ಸ್ವಲ್ಪ ಬಿಸಿ ತಾಗ್ತಿದ್ಯಲ್ಲ, ನೋವ್ತಿದೆ ಅಷ್ಟೇ. ಸ್ವಲ್ಪ ತಡ್ಕೊಳ್ಳಿ, ಸರಿ ಹೋಗುತ್ತೆ. ಧ್ರುವ ಅವರೇ, ಕ್ಷಮಿಸಿ. ಅಲ್ಲ, ಬಿಸಿ ತಾಗ್ಲೇಬೇಕು. ಒಂದ್ ಚೂರು ಬಿಸಿ ಮಾಡ್ಕೊಂಡ್ಲಾ? ನನ್ ಬೇಡ ಅಂದ್ರೆ ನೀವು ಬಿಡ್ತೀರಾ? ಏ ಅಣ್ಣ, ಪಾಪ ಅದ್ಗೆ ಅಷ್ಟೊಂದ್ ಕಾಳಜಿಯಿಂದ ಶಾಖ ಕೊಡ್ತಿದ್ರು, ಕೊಬ್ಬಾಡ್ತೀಯಾ? ಅಯ್ಯೋ ದೀಪಾ, ನಾನೆಲ್ ಕೊಬ್ಬಾಡ್ದೆ? ನಾನ್ ಎಷ್ಟೇ ಹೇಳಿದ್ರು ಅವ್ರ ಶಾಖ ಜಾಸ್ತಿ ಕೊಟ್ಟೆ ಕೊಡ್ತಾರೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಹಾಗೆ ಹೇಳದ್ನಪ್ಪ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೆ ಮತ್ತೆ. ನಮ್ಮ ಮಾತ್ ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? ಎಷ್ಟ್ ಕೇಳ್ಕೊಂಡ್ರು ಹೋದೆ. ಸರಿ ಮೇಡಮ್, ಇನ್ಮೇಲೆ ನೀವ್ ಎಲ್ಲಿಗೆ ಹೇಳ್ತಿರೋ ಅಲ್ಲಿಗೆ ಮಾತ್ರ ಹೋಗ್ತೀನಿ. ಎಲ್ಲಿಗೆ ಹೇಳಲ್ವೋ ಅಲ್ಲಿಗೆ ಹೋಗೋದೇ ಇಲ್ಲ, ಸರಿನಾ? ಉಪ್ಶಾಖ ಕೊಡ್ತಾ ಇದೀಯಾ? ಹ್ಞೂ ಅಮ್ಮ. ಧ್ರುವ, ಬಾ ಬಾ ಬಾ. ಅಯ್ಯೋ ಸರಿ, ಯಾಕೆ ಸರ್ಸು? ಬಾ ಹೇಳ್ತೀನಿ, ಬಾ ಬಾಮ್ಮ ನೀನು. ಆ ಶರ್ಟ್ ಕೊಡು. ನಿಧಾನ ನಿಧಾನ ನಿಧಾನ. ಎಷ್ಟೋ ಜನ ಪ್ರೀತಿ ಮಾಡ್ತಾರೆ, ಆದ್ರೆ ನಿಮ್ ಪ್ರೀತಿಗೆ ಬಿದ್ದಿರೋಷ್ಟು ದೃಷ್ಟಿ ಇನ್ಯಾರ ಪ್ರೀತಿಗೂ ಬಿದ್ದಿರಲ್ಲ. ಎಷ್ಟೇ ಕಷ್ಟ ಬರ್ಲಿ, ಇಬ್ರು ಜೊತೆಯಾಗಿ ನಿಂತು ಎಲ್ಲ ಎದುರಿಸಿದಿರ. ನಿಮ್ ಪ್ರೀತಿಗೆ ಯಾರ ದೃಷ್ಟಿನೂ ಬೀಳ್ಬಾರ್ದಪ್ಪ. ನಿಮ್ಮಪ್ಪನ್ಗೆ ಕೈ ಮುಗ್ದು ಕೇಳ್ಕೊಳ್ಳೋ. ಕೈ ಮುಗಿಮ. ಸರ್ಸು, ತಾಳಿನ? ಹೋ ಕಣ, ನಿಮ್ಮಿಬ್ರು ಪ್ರೀತಿ ಒಪ್ಕೊಂಡಿದ್ದೀನಾನೆ. ಈ ತಾಳಿನ ನಾನು ಮಾಡಿಸ್ಬಿಟ್ಟೆ. ಯಾಕೋ ಗೊತ್ತಿಲ್ಲ, ಇದನ್ನ ನಿಮ್ಮಪ್ಪನ ಫೋಟೋ ಮುಂದೆ ಇಟ್ಟು ಆಶೀರ್ವಾದ ತಗೋಬೇಕು ಅಂತ ಅನಿಸ್ತು. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದೆ ಕಣೋ. ನೋಡಿ, ನೀವಿಬ್ರು ನಿಮ್ಮ ಪ್ರೀತಿಗಾಗ್ಲಿ ನಿಮ್ಮ ಮದುವೆಗಾಗ್ಲಿ ಯಾರಿಂದಾನೂ ತೊಂದರೆ ಬರಬಾರ್ದು ಅಂತ ಕೇಳ್ಕೊಳ್ಳಿ. ನಿಮ್ಮಪ್ಪನ ಕೇಳ್ಕೊಳ್ಳೋ. ಮೈನಾ, ನೀನು ನಿಮ್ಮ ಮಾವನ್ ಕೇಳ್ಕೊಳ್ಳಮ್ಮ. ಸೊಸೆಂದ್ರಿಗೆ ನಿಮ್ಮಂತ ಅತ್ತೆ ಸಿಕ್ಬಿಟ್ರೆ, ಯಾರ ಮನೆಯಲ್ಲೂ ಅತ್ತೆ ಸೊಸೆ ಜಗಳ ಅನ್ನೋದೇ ಇರೋದಿಲ್ಲ. ನನ್ಗೇನೇ ತೊಂದರೆ ಬಂದ್ರು ನನಗ್ ಜೊತೆಯಾಗಿ ನಿಲ್ತೀರಾ, ನನಗ್ ಧೈರ್ಯ ತುಂಬ್ತೀರಾ, ನನಗ್ ಬೆಂಬಲ ಕೊಡ್ತೀರಾ. ನಿಜವಾಗ್ಲು ನಿಮ್ಮಂತ ಅತ್ತೆನ ಪಡೆಯೋದಿಕ್ಕೆ, ಧ್ರುವರಂತ ಹುಡುಗ ಸಿಗೋದಿಕ್ಕೆ
ನಾನ್ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಗೊತ್ತಾ? ನನ್ನಂತ ನಾದ್ನಿ ಸಿಗಕ್ಕೆ ಪುಣ್ಯ ಮಾಡಿದ್ದೀನಿ. ನಿನ್ನಂತ ಸೊಸೆ ಪಡೆಯಕ್ಕೆ ನಾವು ಪುಣ್ಯ ಮಾಡಿದ್ವಿ. ನೀನ್ ಮಾತ್ರ ಅಲ್ಲಮ್ಮ, ನಾವು ಪುಣ್ಯ ಮಾಡಿದ್ವಿ. ನಿನ್ನಂತ ಹೆಣ್ಣನ ಹೆಂಡತಿ ಹಾಕಿ ಪಡಿಯಕ್ ನನ್ ಮಗ, ಅತ್ತೆ ಹಾಕಿ ಪಡಿಯಕ್ಕೆ ನನ್ ಮಗಳು, ನಾವೆಲ್ಲ ತುಂಬಾನೇ ಪುಣ್ಯ ಮಾಡಿದ್ವಿ. ನಮ್ಮೆಲ್ಲ ಕಷ್ಟದಲ್ಲಿ ಸ್ಪಂದಿಸಿದ್ಯಾ, ನಮ್ಗೆ ಯಾವ ತೊಂದರೆ ಆದ್ರೂ ಜೊತೆಯಲ್ಲಿರ್ತೀಯ. ನನ್ ಮಗನ್ಗೆ ಏನ್ ಕಷ್ಟ ಬಂದ್ರೂ ಜೊತೆಯಲ್ಲಿರ್ತೀಯ. ಯಾವಾಗ್ಲೂ ನಮ್ ಕಷ್ಟ ಸುಖದಲ್ಲಿ ನಮ್ ಜೊತೆ ಆಗಿರ್ತೀಯಮ್ಮ. ನಿಜವಾಗ್ಲೂ ನಾವಮ್ಮ ಪುಣ್ಯ ಮಾಡಿರೋದು. ನಮ್ಗೆಷ್ಟೊಂದು ಸಹಾಯ ಮಾಡಿದ್ಯಮ್ಮ. ಅಮ್ಮ, ಇದೆಲ್ಲ ಸಹಾಯ ಅಂತ ಯಾರು ಹೇಳಿದ್ದು? ಇದೆಲ್ಲ ನನ್ನ ಕರ್ತವ್ಯ. ನಾನಲ್ದೆ ಇನ್ಯಾರು ಮಾಡ್ತಾರೆ ಹೇಳಿ? ಅಲ್ವೇ ಮತ್ತೆ, ಸಂಸಾರ ಅಂದ್ಮೇಲೆ ಒಬ್ರಿಗೊಬ್ರು ಹೆಗ್ಲು ಕೊಟ್ಟು ಎಷ್ಟೇ ಕಷ್ಟ ಬಂದ್ರು ಜೊತೆಯಾಗಿ ನಡಿಬೇಕಮ್ಮ. ಅದೇ ಜೀವನ. ನೋಡು, ಮೊದಲು ನೀನು ನಿಮ್ಮ ಮಾವನ ಆಶೀರ್ವಾದ ತಗೋ. ಕಂದ ಬಾರೋ, ನಿಮ್ಮಪ್ಪನ ಆಶೀರ್ವಾದ ತಗೋ. ದೀಪ ನೀನು ಬಾರೆ, ಬಾ. ದೀಪ, ಯಾರು ನೋಡಮ್ಮ? ಕೂತ್ಕೋ ಪುಷ್ಪಕ್. ಕೂತ್ಕೋ ಅಂತ ಹೇಳ್ದೆ. ಏನು ಬಂದ ಉದ್ದೇಶ? ಕ್ಷಮೆ ಕೇಳಕ್ ಬಂದೆ. ಕೇಳಿಸ್ಲಿಲ್ಲ. ಕ್ಷಮೆ ಕೇಳೋಕ್ ಬಂದೆ.